ನಮಸ್ತೆ, ನನ್ನ ಹೆಸರು ರವೀಂದ್ರ ಕುಮಾರ್ ಅಂತ. ನೋ ನ್ಯೂಸ್ ಸೀಡ್ಸ್ ಎಂಪ್ಲಾಯಿ. ಈ ಕೋಲಾರ, ಬೆಂಗಳೂರು, ಚಿಕ್ಕಬಳ್ಳಾಪುರ 3 ಡಿಸ್ಟಿಕ್ ಇನ್ಚಾರ್ಜ್ ಆಗಿದ್ದೀನಿ ಸರ್. ಈ ಸುಪ್ರೀತ್ ಬಂದುಬಿಟ್ಟು ಈ ಕಡೆ ಕೋಲಾರ ಡಿಸ್ಟಿಕಲ್ಲಿ, ಈ ಕಡೆ ವಡಗೂರಲ್ಲಿ ಜಾಸ್ತಿ ಬೆಳೆ ಮಾಡ್ತಾರೆ. ಒಂದು ಎಕರೆಗೆ ಬಂದುಬಿಟ್ಟು 5 ಪ್ಯಾಕೆಟ್ ಬೀಜ ಬೇಕಾಗುತ್ತೆ. ಒಂದು ಎಕರೆಗೆ ಖರ್ಚು ಬಂದುಬಿಟ್ಟು 70 ರಿಂದ 80 ಸಾವಿರ, ಅಂದರೆ ಎ ಟು ಝೆಡ್ ಸ್ಟಾರ್ಟಿಂಗಿಂದ ಎಂಡ್ ಗಂಟ 70 ರಿಂದ 80 ಸಾವಿರ ಖರ್ಚು ಬರುತ್ತೆ. ಒಂದು ಎಕರೆಗೆ ಇಳುವರಿ ಬಂದುಬಿಟ್ಟು 25 ರಿಂದ 30 ಟನ್ ಇಳುವರಿ ಬರುತ್ತೆ. ಒಂದು ಎಕರೆಗೆ ಮಿನಿಮಮ್ ಅಂದರೂ 10 ರೂಪಾಯಿ ರೇಟ್ ಸಿಕ್ಕರೂ ಒಂದು ಎಕರೆಗೆ 3 ಲಕ್ಷ ರೂಪಾಯಿ ಬರುತ್ತೆ, ಪ್ರಾಫಿಟ್ ಆಗುತ್ತೆ. ಅದರಲ್ಲಿ 80 ಸಾವಿರ 1 ಲಕ್ಷ ಖರ್ಚು ತೆಗೆದ್ರೂ ಇನ್ನು 2 ಲಕ್ಷ ರೂಪಾಯಿ ಒಂದು ಎಕರೆಗೆ ರೈತರಿಗೆ ಲಾಭ ಆಗುತ್ತೆ. ಮತ್ತು ಇದು ಅರ್ಲಿ ಕ್ರಾಪ್ ಸರ್, 3 ಮಂತ್ಸ್ ಕ್ರಾಪು, ಅಂದರೆ ಸೋಯಿಂಗ್ ಮಾಡಿ 75 ಡೇಸ್ಗೆ ಹಾರ್ವೆಸ್ಟಿಂಗ್ ಬಂದುಬಿಡುತ್ತೆ. ಅರ್ಲಿ ಕ್ರಾಪ್ ಆಗಿರೋದ್ರಿಂದ ಇದು ರೈತರಿಗೆ ಈಜಿದಾಯಕವಾಗಿರ್ತಕ್ಕಂಥ ಕ್ರಾಪು, ಪ್ಲಸ್ ಲೇಬರ್ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಈಗ ಇದು 5 ಎಕರೆ ಮೇಂಟೈನ್ ಮಾಡಿದ್ದಾರೆ ಸರ್. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಈ ತೋಟ 5 ಎಕರೆಗೆ ಒಬ್ಬರೇ ಮೇಂಟೈನ್ ಮಾಡಿದ್ದಾರೆ. ಸ್ಪ್ರೇ ಮಾಡುವಾಗ ಮಾತ್ರ ಒಂದು 2 ಲೇಬರ್ಸ್ ತಗೊತಾರೆ. ಬಾಕಿ ಟೈಮಲ್ಲಿ ಒಬ್ಬರೇ ನೀರು ಹಾಕೋದಾಗಲಿ, ಗೊಬ್ಬರ ಬಿಡೋದಾಗಲಿ ಈಸಿಯಾಗಿ ನಾವು ಗ್ರೋತ್ ಮಾಡ್ಬೋದು ಸರ್. ಇದು 8 kg ಇಂದ 12 kg ಗಂಟ ಕಾಯಿ ತೂಕ ಬರುತ್ತೆ. ಆವ್ರೇಜ್ ಅಂದರೆ 10 ರಿಂದ 12 kg ಅಂತ ಇದ್ದೇ ಇರುತ್ತೆ ಕಾಯಿ ಸರ್. ಕ್ವಾಲಿಟಿ ಬಂದ್ಬಿಟ್ಟು ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ, ಅಂದರೆ ಇದು ಅರಬ್ ಕಂಟ್ರಿಗಳಿಗೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಇದು ವೆರೈಟಿ ಬಂದುಬಿಟ್ಟು ಒಂದು ಎಕರೆಗೆ 30 ಟನ್ ಬರುತ್ತೆ. ಪ್ಲಸ್ ನೀವು ಕಣ್ಣರೇ ನೋಡ್ಬೋದು, ಕ್ಯಾಮ್ರಾದಲ್ಲಿ ನೋಡ್ಬೋದು. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ವೆರೈಟಿ, ಸುಪ್ರೀತ್ ಅಂತ ವೆರೈಟಿ ಎಕ್ಸ್ಪೋರ್ಟ್ ಕ್ವಾಲಿಟಿ ವೆರೈಟಿ. ಇದು ಅರಬ್ ಕಂಟ್ರಿಗೆ ಅಂದರೆ ಎಕ್ಸ್ಪೋರ್ಟ್ ಹೋಗುತ್ತೆ. 1 ವೀಕ್ ಸಿಫಲ್ಲಿ ಹೋಗುತ್ತೆ. 1 ವೀಕ್ ಹೋದ್ರೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ, ಏನಾಗಲ್ಲ. ಮಿನಿಮಮ್ ಅಂದರೆ ಇವಾಗ ನಾನು 89 kg ಇದ್ದೀನಿ ಸರ್ ಪ್ರೆಸೆಂಟು. ಈ ನಿಮ್ಮ ಕಣ್ಣು ಮುಂದೆ ಕಾಯಿ ಕೆಳಗಡೆ ಇಟ್ಟಿದ್ದೀನಿ ಸರ್. ಯಾವುದೇ ಥರದ ಏನು ಡ್ಯಾಮೇಜ್ ಇಲ್ಲ, ಏನಿಲ್ಲ. ಕ್ವಾಲಿಟಿ ಚೆನ್ನಾಗಿದೆ. ಕೆಳಗಡೆ ಇಟ್ಟಿದ್ದೀನಿ, ನಾರ್ಮಲ್ ಇದರಲ್ಲಿ ಇಟ್ಟಿದ್ದೀನಿ. ನಾನು ತೋರಿಸ್ತೀನಿ ನೋಡಿ ಸರ್. ಈಗ ನಾನು 89 kg ಇದ್ದೀನಿ ಸರ್. ಟೋಟಲ್ ಪೂರ ಭಾರ ಬಿಟ್ಟಿದ್ದೀನಿ ಸರ್. ನೀವು ಒಂದ್ಸರಿ ನೋಡ್ಬೋದು, ಬೇಕಾದರೆ ಏನಾರ ಡ್ಯಾಮೇಜ್ ಆದ್ರೆ ನೋಡ್ಬೋದು. ಅದೇ ನಮ್ಮ ಫಾರ್ಮರ್ ಒಬ್ರು ನೋಡ್ತಾರೆ ನೋಡಿ ಸರ್, ನೋಡಿಸಿ ಒಂದ್ಸರಿ ಸರ್. ಇದ್ರ ಮೇಲೆ ಸರ್ ನೀವು ಎಷ್ಟು kg ಇದ್ದೀರಾ ಪ್ರಸ್ತುತ? ಸರ್ 71 ಸರ್. ಇದು ಎಕ್ಸ್ಪೋರ್ಟ್ ಹೋಗುತ್ತೆ ಒಂದು, ಪ್ಲಸ್ ಇದು ಕಡಿಮೆ ಲೇಬರ್ ತೊಗೊಳುತ್ತೆ. ಅಂದರೆ ಸಪೋಸು ಮನೆಯಲ್ಲಿ ಫ್ಯಾಮಿಲಿ ಗಂಡ ಹೆಂಡತಿ ಇರ್ತಾರೆ, 5 ಎಕರೆ ಇತ್ತು ಅಂದರೆ ಒಬ್ಬ ಫಾರ್ಮರ್ ಮೇಂಟೈನ್ ಮಾಡ್ಬೋದು ಸರ್. 5 ಎಕರೆ ಬೆಳೆ ಒಬ್ಬನೇ ಫಾರ್ಮರ್ ಮೇಂಟೈನ್ ಮಾಡ್ಬೋದು. ಇದು ಬೆಳೆ ಟೊಮೊಟೊ, ಇನ್ನೊಂದು ಬೆಳೆ ಮತ್ತೊಂದು ಬೆಳೆ ಆದರೆ ಖರ್ಚು ಜಾಸ್ತಿ ಇರುತ್ತೆ. ಇದು ಖರ್ಚು ಕಮ್ಮಿ ಇರುತ್ತೆ, ಮೇಂಟೆನೆನ್ಸ್ ಈಸಿ ಇರುತ್ತೆ. ಸ್ಟಾರ್ಟಿಂಗು ನೀರು ವಾಟ್ರ್ ಸ್ವಲ್ಪ ಕಮ್ಮಿ ಬೇಕಾಗುತ್ತೆ. ನೀರು ಸ್ವಲ್ಪ ಸೈಜ್ ಒಂದು 3 kg 4 kg 5 kg ಆಗುತ್ತಲ್ಲ, ಅಲ್ಲಿಂದ ವಾಟ್ರ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದು ವಾಟ್ರ್ ಮಿಲ್ ಅಂದರೆ ಮೇನ್ ವಾಟ್ರೇ ಬೇಕು. ಹಂಗಾಗಿ ಒಂದು 8 ರಿಂದ 10 kg ಬಂದಾಗೆ ನೀರು ಚೆನ್ನಾಗಿ ಕೊಟ್ಟರೆ ಕಾಯಿ ಒಳ್ಳೆ ಸೈಜ್ ಬರುತ್ತೆ. 75 ಡೇಸ್ಗೆ ಹಾರ್ವೆಸ್ಟಿಂಗ್ ಬಂದುಬಿಡುತ್ತೆ. ಪ್ಲಾಂಟೇಷನ್ ಮಾಡಿ 75 ಡೇಸ್ಗೆ ಹಾರ್ವೆಸ್ಟಿಂಗ್ ಬಂದುಬಿಡುತ್ತೆ. ಇದು ಪ್ರೆಸೆಂಟ್ ತೋಟ 70 ಡೇಸ್, ಇನ್ನೊಂದು 5 ಡೇಸಲ್ಲಿ ಹಾರ್ವೆಸ್ಟ್ ಆಗುತ್ತೆ ಸರ್. ಇದು ನಮ್ಮ ಹೆಸರು ಲೋಕೇಶ್ ಅಂತೇಳಿ, ರಾಜಕಲ್ಲಹಳ್ಳಿ, ವೇಮಗಲ್ ಹೋಬಳಿ, ಕೋಲಾರ ತಾಲೂಕು. ನಮ್ಮದು 3 ಎಕರೆ ಇದೆ. ನಾವು ಸ್ವೀಟ್ ಕಾರ್ನ್ ನೋಡ್ಬೇಕಂತ ಎಲ್ಲ ರೆಡಿ ಮಾಡಿದ್ವಿ. ಮತ್ತು ನೋಡಿದ್ವಿ, ಸ್ವೀಟ್ ಕಾರ್ನ್ ಯಾಕೋ ಮನಸ್ಸು ಬರಲಿಲ್ಲ. ಆಮೇಲೆ ಇವ್ರು ಸಿಕ್ಕಿದ್ರು, ಕಲ್ಲಂಗಡಿ ಉಣ್ಬಿಡ್ರಿ ಅಂತ ಸುಪ್ರೀತು ನಾರು ಹಾಕ್ಕೊಟ್ರು. ಚೆನ್ನಾಗಿದೆ ಸರ್, ಇದಕ್ಕಿಂತ ಚೆನ್ನಾಗಿದೆ. ಈಗ 2 ತಿಂಗಳು, ನಾಳೆಗೆ 2 ತಿಂಗಳಾಗುತ್ತೆ. ಈಗಲೇ ಒಂದು 10 kg ಬರುತ್ತೆ ಕಾಯಿ. ಚೆನ್ನಾಗಿದೆ, ಫೀಲ್ಡ್ ಚೆನ್ನಾಗಿದೆ ಕಾಯಿ. ನಾನು ಒಬ್ಬನೇ ಮೇಂಟೈನ್ ಮಾಡಿರೋ ಸರ್, ಯಾರೂ ಇಲ್ಲ. ಸರ್ ಇನ್ನು ಮಾರ್ಕೆಟಿಂಗ್ಗೆ ನಮ್ದು ಇನ್ನೂ 15 ದಿವಸ ಹೋಗಬೇಕು. ಅಂದರೆ ಮತ್ತು ಗುಡುಗು ಮತ್ತು ಮಳೆಗೆಲ್ಲ ತಡೀತೆ ಅಂತ ಹೇಳ್ತಾ ಇದ್ದಾರೆ. ಬೇರೆ ಕಾಯೆಲ್ಲ ಹೊಡೀತಂತಾರೆ, ಇದೇನು ಹೊಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಸಲ ಫಸ್ಟಲ್ಲಿ ಮಾಡಿರೋದು. ಚೆನ್ನಾಗಿದೆ ತೋಟ ಸರ್. 3 ಎಕರೆಗೂ ಒಂದು 2 ಲಕ್ಷ ಖರ್ಚು ಮಾಡಿದ್ದೀನಿ. ಬರಬೇಕು, ಒಂದು 30 ಟನ್ ಬರಬೇಕು. ಚೆನ್ನಾಗಿದೆ ಸರ್, ಬೆಳೆ ಚೆನ್ನಾಗಿದೆ.